ರಾಜ್ಯಪಾಲರ ಭಾಷಣ ಆಡಿದ್ದು ಆಡೋ ಕಿಸಬಾಯಿ ದಾಸ ತರಹ ಇದೆ. ಭಾಷಣ ಗ್ಯಾರಂಟಿ ಮೇಲೆ ನಿಂತಿದೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಚುನಾವಣೆಗೂ ಮುಂಚೆ ಇವರು ಮಾತನಾಡಿದ್ರಲ್ಲ, ಎಲ್ಲಿ ಹೋಯಿತು ಆ ಬ್ರ್ಯಾಂಡ್ ಬೆಂಗಳೂರು, ಎಲ್ಲೋಯ್ತು ಮೇಕೆದಾಟು ಯೋಜನೆ, ಕಳೆದ 8 ತಿಂಗಳ ಹಿಂದೆ ಎಲ್ಲಿ ಶುರುವಾಗಿತ್ತೋ ಅಲ್ಲೇ ಇವರ ಮಾತುಗಳು ನಿಂತಿದ್ದಾವೆ. ಬೆಳಗಾವಿಯಲ್ಲಿ ತಾಯಿ ಮಗನನ್ನ ಬಸ್ನಿಂದಲೇ ಕೆಳಗಿಳಿಸಿದ್ದಾರೆ. ಹೊನ್ನಾವರದಲ್ಲಿ 3 ದಿನ ಊಟ ಇಲ್ಲದೆ ನೇಣು ಹಾಕೊಂಡಿದ್ದಾರೆ. ವೀರಾವೇಶದಿಂದ ಮಾತನಾಡಿದ್ದ ಕಾಂತರಾಜ್ ವರದಿ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಯಾವಾಗ ಜಾತಿ ಗಣತಿ ವರದಿ ಬಿಡುಗಡೆ ಮಾಡ್ತೀರಾ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. 4-25ನೇ ಸಾಲಿನ ಪ್ರಾರಂಭಿಕ ದಿನಗಳೇನಿದೆ, ನಮ್ಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಏನೊಂದು ನಮ್ಮ ಸಂಪ್ರದಾಯ ಇದೆ ಮತ್ತು ಒಂದು ಸರ್ಕಾರದ ಮುಂದಿನ 1 ವರ್ಷದ ನೀಲನಕ್ಷೆ ಮತ್ತು ಹಿಂದೆ 1 ವರ್ಷದ ಅವರ ಒಂದು ಸರ್ಕಾರದ ಸಾಧನೆಗಳನ್ನು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಸದನದ ಜಂಟಿ ಅಧಿವೇಶನದಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಪಾಲರಿಂದ ಮಂಡನೆ ಮಾಡತಕ್ಕಂಥದ್ದೇನಿದೆ, ಭಾಷಣವನ್ನು ಮಾಡಿಸ್ತಕ್ಕಂಥದ್ದು, ಈ ಸರ್ಕಾರದ ಈ ಕಾರ್ಯಕ್ರಮಗಳ ಮಂಡನೆಯನ್ನು ಇವತ್ತು ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ. ಬಹುಶಃ ಇದು ಆಡಿದ್ದಾಡೋ ಕಿಸಬಾಯಿ ದಾಸ ನನ್ನ ಅಭಿಪ್ರಾಯದಲ್ಲಿ. ಈ ಸರ್ಕಾರ ರಚನೆ ಆದಂಥ ದಿನದಿಂದ ಈ ನಾಡಿನ ಜನತೆ ಒಂದು ಸ್ಪಷ್ಟ ಬಹುಮತದ ಸರ್ಕಾರ ರಚನೆಗೆ ಏನು ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಸರ್ಕಾರ ರಚನೆಯಾದಂಥ ದಿನದಿಂದ ಈ ಗ್ಯಾರಂಟಿಗಳ ಕಾರ್ಯಕ್ರಮಗಳ ಬಗ್ಗೆನೇ